ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು 17/3/2019 ನಡೆದಂಥ ಆದರ್ಶ ವಿದ್ಯಾಲಯಗಳ 6ನೇ ತರಗತಿಗೆ ಪ್ರವೇಶ ಪರೀಕ್ಷೆಯನ್ನು ಪಡೆಯುವಂತಹ ಪರೀಕ್ಷೆಯ ಪ್ರಶ್ನೋತ್ತರವನ್ನು ಚರ್ಚಿಸೋಣ. ಇಲ್ಲಿ ಆರಂಭದಲ್ಲಿರುವಂತಹ ಪ್ರಶ್ನೆಗಳ ವಿಷಯ ಯಾವುದು ಅಂತಂದರೆ ಕನ್ನಡದ ಪ್ರಶ್ನೆಗಳನ್ನು ಗಮನಿಸಿದಾಗ 1ನೆಯ ಪ್ರಶ್ನೆ ಯಾವುದು ಅಂತಂದಾಗ, ಧಾತುವಿಗೆ ಸಂಬಂಧಿಸಿದಂತೆ ಅವರು ತಿನ್ನುತ್ತಾರೆ ಎಂಬುದು. ಅವರು ಅನ್ನುವಂಥದ್ದು ಇದು ಪ್ರಥಮ ಪುರುಷದಲ್ಲಿ ಬರುವಂತಹ ಶಬ್ದವಾಗಿರುವುದರಿಂದ, ಅಂದರೆ ಅವರು ಅನ್ನುವಂಥದ್ದು ಅವರು, ಇವರು ಇವೆಲ್ಲವೂ ಕೂಡ ಈ ಸರ್ವನಾಮಗಳು ಪ್ರಥಮ ಪುರುಷದಲ್ಲಿ ಬರುವಂತಹ ಉದಾಹರಣೆಗಳಾಗಿವೆ. ಹೀಗಾಗಿ ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು ಪ್ರಶ್ನೆ ಸಂಖ್ಯೆ 2, ಶಾಲೆಯಲ್ಲಿ ಎಂದು ರಾಜು ಉತ್ತಮವಾಗಿ ಹಾಡನ್ನು ಹಾಡಿದನು. ಈ ವಾಕ್ಯವನ್ನು ಭವಿಷ್ಯತ್ ಕಾಲದಲ್ಲಿ ಬರೆದಾಗ, ಇವರು ಕೊಟ್ಟಂತಹ ವಾಕ್ಯ ಭೂತಕಾಲದಲ್ಲಿದೆ. ಇದನ್ನು ಭವಿಷ್ಯತ್ ಕಾಲದಲ್ಲಿ ಬರೆದಾಗ, ಶಾಲೆಯಲ್ಲಿ ನಾಳೆ ರಾಜು ಉತ್ತಮವಾಗಿ ಹಾಡನ್ನು ಹಾಡುವನು. ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಇವುಗಳಲ್ಲಿ ಹ್ರಸ್ವ ಸ್ವರಗಳನ್ನು ಕೇಳಿದರೆ, ಹ್ರಸ್ವ ಸ್ವರಗಳ ಗುಂಪು ಸ್ವರಗಳು ಸಾಮಾನ್ಯವಾಗಿ 13 ಇದ್ದಾವೆ. ಅವುಗಳಲ್ಲಿ ಹ್ರಸ್ವ ಸ್ವರಗಳು 6, ದೀರ್ಘ ಸ್ವರಗಳು 7. ಹಾಗಾದರೆ ಹ್ರಸ್ವ ಸ್ವರಗಳ ಗುಂಪು ಯಾವುದಪ್ಪ ಅಂದರೆ ಅ, ಇ, ಉ, ರು ಮತ್ತು ಎ. ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಕ್ವಶನ್ ನಂಬರ್ 4, ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು. ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಈ ವಾಕ್ಯದಲ್ಲಿ ಧನ್ಯರು ಪದವು ಸೂಚಿಸುವ ವಿಭಕ್ತಿ ಪ್ರತ್ಯಯ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದರ ಸರಿಯಾದಂತಹ ಉತ್ತರ ಯಾವುದು ಅಂದರೆ ಆಪ್ಷನ್ ನಂಬರ್ ಡಿ, ಹೂ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ ಸಂಖ್ಯೆ 5, ಇಲ್ಲಿ ಒಂದು ಗದ್ಯ ಭಾಗವನ್ನು ಕೊಟ್ಟಿದ್ದಾರೆ. ಈ ಗದ್ಯ ಭಾಗದ ಒಟ್ಟಾರೆ ಸಾರಾಂಶ ಏನು ಅಂತ ಕೇಳಿದ್ದಾರೆ. ಇಲ್ಲಿ ವ್ಯಾಕರಣಶಾಸ್ತ್ರವನ್ನು ರಚನೆ ಮಾಡಿದಂಥ ಪಾಣಿನಿ ಇವರು ಜಗತ್ ಪ್ರಸಿದ್ಧರು. ಇವರಿಗೆ ವಿದ್ಯಾರೇಖೆ ಇಲ್ಲದಿದ್ದರೂ ಇವರ ವ್ಯಾಕರಣಶಾಸ್ತ್ರ ಸಂಸ್ಕೃತಕ್ಕೆ ಮೂಲ ಮಂತ್ರವಾಗಿದೆ. ಪಾಣಿನಿ ನಿರಂತರವಾಗಿ ಅಭ್ಯಾಸ ಮಾಡ್ತಾಯಿದ್ರು. ನೋಡಿ, ನಿರಂತರವಾಗಿ ಅಭ್ಯಾಸ ಮಾಡ್ತಾಯಿದ್ರು. ಅಭ್ಯಾಸ ಮಾಡಿದ್ದನ್ನು ಮನನ ಮಾಡುವುದರೊಂದಿಗೆ ಚಿಂತನೆ ಮಾಡುತ್ತಿದ್ದರು. ಈ ಚಿಂತನೆಗಳನ್ನು ತನ್ನ ಪ್ರತಿಭೆಯಿಂದ ವಿಚಾರಗಳ ಮೂಲಕ ಹೊರಹೊಮ್ಮಿಸ್ತಾಯಿದ್ರು. ಹೀಗಾಗಿ ಈ ವಿಚಾರಗಳ ಸಾರವೇ ಏನಪ್ಪ ಅಂದ್ರೆ ವ್ಯಾಕರಣ ಶಾಸ್ತ್ರ. ಈ ಗದ್ಯ ಭಾಗದಿಂದ ಅಥವಾ ಈ ಪ್ಯಾರಾದಿಂದ ನಮಗೇನು ತಿಳಿತದೆ ಅಥವಾ ತಿಳಿದು ಬರುವಂಥ ಅಂಶವೇನಂತಂದರೆ, ನಿರಂತರವಾಗಿ ಮನನ ಮಾಡುತ್ತಾ ಇದ್ದರೆ ಸಾಧನೆ ಅನ್ನುವಂಥದ್ದು ಸಾಧ್ಯ ಆಗ್ತದೆ. ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು ಕ್ವಶನ್ ನಂಬರ್ 6, ಅ ಪಟ್ಟಿಯನ್ನು ಬ ಪಟ್ಟಿಯೊಂದಿಗೆ ಹೊಂದಿಸಿ ಸೂಕ್ತವಾದ ಉತ್ತರವನ್ನು ಗುರುತಿಸಿ. ಇಲ್ಲಿ ಪ್ರಮುಖ ದಿನಾಚರಣೆಗಳು ಮತ್ತು ಪ್ರಮುಖ ದಿನಾಂಕಗಳನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಹೊಂದಿಸಿ ಬರೆಯುವಂಥ ಪ್ರಶ್ನೆ ಕೇಳಿದಾಗ ಸಾಮಾನ್ಯವಾಗಿ ಒಂದಾದರೂ ದಿನಾಚರಣೆಯ ದಿನಾಂಕ ನಮಗೆ ಗುರ್ತಿದ್ರೆ ನಾವು ಈ ಪ್ರಶ್ನೆಗೆ ಸುಲಭವಾಗಿ ಉತ್ತರವನ್ನು ಕೊಡ್ಬೋದು. ಕನ್ನಡ ರಾಜ್ಯೋತ್ಸವವನ್ನು ನಾವು ಯಾವಾಗ ಆಚರಣೆ ಮಾಡ್ತೀವಿ ಅಂದಾಗ ನವೆಂಬರ್ 1, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಇದು ಏಪ್ರಿಲ್ 14, ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ 15, ಸ್ವಾಮಿ ವಿವೇಕಾನಂದ ಜಯಂತಿ ಜನವರಿ 12. ಹೀಗಾಗಿ ಇದರಲ್ಲಿ ಸರಿಯಾದಂಥ ಅಂಶಗಳನ್ನು ಒಳಗೊಂಡಂಥ ಆಪ್ಷನ್ ಯಾವುದು ಅಂತಂದಾಗ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಪ್ರಶ್ನೆ ಸಂಖ್ಯೆ 7ನ್ನು ಗಮನಿಸಿದಾಗ ಇಲ್ಲಿ ಒಂದು ಗದ್ಯ ಭಾಗವನ್ನು ಕೊಟ್ಟು ಆ ಗದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೊಟ್ಟಿರುತ್ತಾರೆ. ಈ ಗದ್ಯ ಭಾಗವನ್ನು ಸಂಪೂರ್ಣವಾಗಿ ಓದಿದಾಗ ಶಿವರಾಮ್ ಕಾರಂತರು ಜನಿಸಿದ್ದು ಅಂತ ಕೇಳಿದ್ದಾರೆ. ಇದರ ಸರಿಯಾದಂಥ ಉತ್ತರ ಇಲ್ಲಿ ಕಾಣಿಸ್ತದೆ. 10/10/1902 ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಆಪ್ಷನ್ ನಂಬರ್ ಡಿ ಇಸ್ ದ
ರೈಟ್ ಆನ್ಸರ್. ಕಾರಂತರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಸ್ವೀಡನ್ ಪ್ರಶಸ್ತಿಯನ್ನು ತಂದುಕೊಟ್ಟ ಕೃತಿ ಯಾವುದು ಅಂತ ಕೇಳಿದಾಗ ಯಕ್ಷಗಾನ ಬಯಲಾಟ. ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು ಕಾರಂತರ ಬಾಲವನ ಹಾಗೂ ಬಾಲ ಪ್ರಪಂಚ ಕೃತಿಯನ್ನು ಗಮನಿಸಿದರೆ ತಿಳಿದು ಬರುವ ಅಂಶ ಏನೆಂದರೆ ಮಕ್ಕಳ ಸಾಹಿತ್ಯದ ಕಡೆಗೆ ಇವರು ಏನು ಮಾಡಿದರು, ಹೆಚ್ಚಿನ ಆದ್ಯತೆಯನ್ನು ನೀಡಿದರು. ಮಕ್ಕಳ ಸಾಹಿತ್ಯದ ಕಡೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದರು. ಹೀಗಾಗಿ ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು ಪ್ರಶ್ನೆ ಸಂಖ್ಯೆ 10. ತಳ, ಪಾದ, ಅಳತೆ ಎಂಬ ನಾನಾರ್ಥಕಗಳನ್ನು ಸೂಚಿಸುವ ಒಂದೇ ಪದ ಅಂತ ಕೇಳಿದರೆ ಇದರ ಸರಿಯಾದಂಥ ಉತ್ತರ ಯಾವುದು ಅಂತಂದಾಗ ಅಡಿ ಅನ್ನುವಂಥದ್ದು ಇದರ ಸರಿಯಾದಂಥ ಉತ್ತರ ಆಗ್ತದೆ. ಹಾಗಾಗಿ 10ನೇ ಪ್ರಶ್ನೆಗೆ ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 11. ಶಿಕ್ಷಕರು ಭಾರತ ದೇಶದ ಭೂಪಟದಲ್ಲಿ ಪರ್ವತ, ನದಿಗಳನ್ನು ಗುರುತಿಸಲು ಮಾರ್ಗದರ್ಶನ ಮಾಡಿದರು. ನೋಡಿ, ಈ ವಾಕ್ಯದಲ್ಲಿರುವಂತಹ ಅನ್ವರ್ತಕ ನಾಮ ಅಂತ ಕೇಳಿದ್ದಾರೆ. ಅನ್ವರ್ತಕ ನಾಮ ಅಂತಂದಾಗ ವ್ಯಕ್ತಿಯ ಗುಣ, ಲಕ್ಷಣ, ವೇಷಭೂಷಣ ಆಗಿರ್ಬೋದು, ಅವರು ಮಾಡುವಂಥ ಉದ್ಯೋಗ ಆಗಿರ್ಬೋದು, ಆಮೇಲೆ ಅವರ ಶರೀರದ ರಚನೆ ಆಗಿರ್ಬೋದು, ಇವೆಲ್ಲವನ್ನು ಒಳಗೊಂಡಂತೆ ಬಳಸುವಂಥ ಪದವಾಗಿರ್ತದೆ. ಹೀಗಾಗಿ ಶಿಕ್ಷಕರು ಅನ್ನುವಂಥದ್ದು ಅನ್ವರ್ತಕ ನಾಮ. ಮತ್ತಿಲ್ಲಿ ನದಿ, ಪರ್ವತ ಇವು ರೂಢನಾಮಗಳು. ಹೀಗಾಗಿ ಸರಿಯಾದಂಥ ಉತ್ತರ ಯಾವುದು ಅಂತಂದಾಗ ಶಿಕ್ಷಕರು ಇಸ್ ದ ರೈಟ್ ಆನ್ಸರ್. ಇನ್ನು ಪ್ರಶ್ನೆ ಸಂಖ್ಯೆ 12. ಸಾವಯವ ಗೊಬ್ಬರ ಬಳಸಿ ಬೆಳೆದ ತರಕಾರಿಗಳು ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಸಾವಯವ ಗೊಬ್ಬರವನ್ನು ಬಳಸಿ ಬೆಳೆದಂಥ ತರಕಾರಿಗಳು ಆರೋಗ್ಯಕ್ಕೆ ಯಾವಾಗಲೂ ಕೂಡ ಒಳ್ಳೆಯದನ್ನೇ ಮಾಡ್ತವೆ. ಹಾಗಾಗಿ ನಾವು ಕೂಡ ಸಾವಯವ ಗೊಬ್ಬರಗಳನ್ನು ಬಳಸಿದಂಥ ತರಕಾರಿಗಳನ್ನು ಸೇವನೆ ಮಾಡಬೇಕಂತ ಹೇಳ್ತಾ ಇದ್ದೀವಿ. ಹಾಗಾಗಿ ಈ ವಾಕ್ಯದಲ್ಲಿ ಅಡಿಗರಿ ಹೇಳಿದಂಥ ಪದದ ಅಕ್ಷರಗಳನ್ನು ಬಿಡಿಸಿ ಬರೆದಾಗ ಅಥವಾ ಬಿಡಿಸಿ ಬರೆಯುವ ಸರಿಯಾದ ಕ್ರಮ ಯಾವುದು ಅಂತ ಕೇಳಿದಾಗ ಆಪ್ಷನ್ ನಂಬರ್ ಎ ಈಸ್ ದ ರೈಟ್ ಆನ್ಸರ್. ನೋಡಿ, ಇಲ್ಲಿ ಆ ಇದೆ, ನೆಕ್ಸ್ಟ್ ಕಾಮ, ರ ಪ್ಲಸ್ ಓ, ರು ಆಯಿತು, ಗ ವ್ಯಂಜನ್, ಯ ವ್ಯಂಜನ್ ಮತ್ತು ಅ ಅಂದಾಗ ಗೆ ಆಯಿತು, ಕ ವ್ಯಂಜನ್ ಪ್ಲಸ್ ಎ ಅಂದಾಗ ಕೆ ಆಯಿತು. ಹೀಗಾಗಿ ಆರೋಗ್ಯಕ್ಕೆ ಅನ್ನುವಂಥ ಶಬ್ದವನ್ನು ಬಿಡಿಸಿ ಬರೆದಾಗ ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 13. ಈ ಪದವನ್ನು ಬಿಡಿಸಿ ಆದೇಶ ಸಂಧಿ ಏರ್ಪಡುತ್ತದೆ. ನೋಡಿ, ಕ ತ ಪ ವ್ಯಂಜನೆಗಳಿಗೆ ಗ ದ ಬ ವ್ಯಂಜನೆಗಳು ಆದೇಶವಾಗಿ ಬಂದಂತಹ ಸಂದರ್ಭದಲ್ಲಿ ನಾವು ಅದನ್ನು ಆದೇಶ ಸಂಧಿ ಅಂತ ಕರಿತೀವಿ. ಇಲ್ಲಿ ಮೈ ಪ್ಲಸ್ ತೊಳೆ, ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ಮೈ ಪ್ಲಸ್ ತೊಳೆ, ಮೈದೊಳೆ, ಇದು ಆದೇಶ ಸಂಧಿಗೆ ಸರಿಯಾದಂತಹ ಉತ್ತರ ಆಗುತ್ತದೆ. ಪ್ರಶ್ನೆ ಸಂಖ್ಯೆ 14. ಪದಗಳ ಅರ್ಥಗಳ ಅ ಪಟ್ಟಿಯನ್ನು ಬ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ. ನೋಡಿ, ಅ ಪಟ್ಟಿಯಲ್ಲಿ ಕೆಲವು ಶಬ್ದಗಳನ್ನು ಕೊಟ್ಟಿದ್ದಾರೆ, ಬ ಪಟ್ಟಿಯಲ್ಲಿ ಅವುಗಳ ಸಮಾನ ಅರ್ಥಗಳನ್ನು ಕೊಟ್ಟಿದ್ದಾರೆ. ಇದು ಸಮಾನಾರ್ಥಕ ಪದಗಳನ್ನು ಗಮನಿಸಿ ಉತ್ತರಿಸುವಂತಹ ಒಂದು ಪ್ರಶ್ನೆಯಾಗಿದೆ. ನೋಡಿ, ಕುಸುಲ, ಬೀಡು, ಹಬ್ಬು ಮತ್ತು ವಿಶಾಲ. ಇಲ್ಲೇ ಸರಿಯಾದಂಥ ಉತ್ತರವನ್ನು ಗಮನಿಸಿದಾಗ ವಿಶಾಲ ಅಂತಂದರೆ ಅಗಲವಾದಂತಹ, ಹಬ್ಬು ಅಂತಂದರೆ ಪಸರಿಸು. ಹೀಗಾಗಿ ಈ ಪ್ರಶ್ನೆಯ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 14ಕ್ಕೆ ಪ್ರಶ್ನೆ 14 ನಂಬರ್ ಪ್ರಶ್ನೆಗೆ ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ಕುಶಲ ಅಂದರೆ ಚಿತ್ತಾರ, ಬೀಡು ಅಂದರೆ
ಮನೆ. 3 ಹಬ್ಬು ಅಂದರೆ ಪಸರಿಸು. ವಿಶಾಲ ಅಂದರೆ ಅಗಲವಾದಂತಹ. ಹೀಗಾಗಿ ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ ಸಂಖ್ಯೆ 15. ಸ್ವರಕ್ಕೆ ಸ್ವರವು ಪರವಾದಾಗ ಸಂಧಿ ಕಾರ್ಯ ನಡೆಯುವುದಿಲ್ಲ, ಅದು ಪ್ರಕೃತಿ ಭಾವ. ನೆಕ್ಸ್ಟ್, ಕೊಟ್ಟಿರುವ ಚೌಕದಲ್ಲಿ ಖಾಲಿ ಜಾಗಗಳಲ್ಲಿ ಬರಬೇಕಾದ ಅಕ್ಷರಗಳ ಸರಿಯಾದ ಕ್ರಮ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ವಾಕ್ಯದಲ್ಲಿ ಕೆಲವು ಅಕ್ಷರಗಳನ್ನು ಬಿಟ್ಟಿರುತ್ತಾರೆ. ಆ ಅಕ್ಷರಗಳನ್ನು ಸರಿಯಾಗಿ ತುಂಬಿದಾಗ ಒಂದು ಅರ್ಥಪೂರ್ಣ ವಾಕ್ಯ ರಚನೆ ಆಗುತ್ತದೆ. ನೋಡಿ, ನಾನು ಪ್ರಾಣಿಗಳನ್ನು ರಕ್ಷಿಸುವೆ. ನೋಡಿ, ಆಪ್ಷನ್ ನಂಬರ್ 16ನೇ ಪ್ರಶ್ನೆಗೆ ಸಿ. 16ನೇ ಪ್ರಶ್ನೆಗೆ ಸಿ ಇಸ್ ದ ರೈಟ್ ಆನ್ಸರ್. ನಾನು ಪ್ರಾಣಿಗಳನ್ನು ರಕ್ಷಿಸುವೆ. ಇಲ್ಲಿಗೆ ಈ 16 ಪ್ರಶ್ನೆಗಳ ಸರಿಯಾದ ಉತ್ತರಗಳನ್ನು ನಾವು ಗಮನಿಸಿದ್ವಿ. ನಂತರದಲ್ಲಿ ಮುಂದಿನ ತರಗತಿಯಲ್ಲಿ ಇದೇ ಪ್ರಶ್ನೆ ಪತ್ರಿಕೆಯ ಇಂಗ್ಲೀಷ್ ಪ್ರಶ್ನೆಗಳನ್ನು ಚರ್ಚಿಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.